ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ಎಂಎಸ್ಪಿ ಕಾಯ್ದೆ ಎಂಎಸ್ಪಿ ಕಾಯ್ದೆ ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಎಂಎಸ್ಪಿ ಕಾಯ್ದೆ ಎಂಎಸ್ಪಿ ಕಾಯ್ದೆ ರೈತ ನಾಯಕ ಜಗದೀಪ್ ಸಿಂಗ್ ಜಲ್ಲೇವಾಲ್ ಅವರನ್ನ ಜೀವವನ್ನು ಉಳಿಸಿ 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 ರೈತ ನಾಯಕ ಜಲ್ಲೇವಾಲರ ಜೀವವನ್ನು ಉಳಿಸಿ ಉಳಿಸಿ ಸ್ವಾಮಿನಾಥನ್ ವರದಿ ಸ್ವಾಮಿನಾಥನ್ ವರದಿ ಎಂಎಸ್ಪಿ ಎಂಎಸ್ಪಿ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ ಇಂಕ್ವಿಲಾಬ್ ಇಂಕ್ವಿಲಾಬ್. ಸ್ನೇಹಿತರೆ ಮುಂದುವರೆಸಪ್ಪ. ಸ್ನೇಹಿತರೆ, ಈಗಾಗಲೇ ಕರ್ನಾಟಕ ರಾಜ್ಯ ರೈತ ಸಂಘ ನಾವು ಇವತ್ತು ನಡೆಯುವಂತಹ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ಆಶ್ರಯವಂತಹ ಅಡಿಕೆ ಬೆಳೆಗಾರರ ಸಮ್ಮೇಳನ ಸಮಯದಲ್ಲಿ ಕೇಂದ್ರ ಗೃಹ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರವರು ಆಗಮಿಸ್ತಾ ಇದ್ದರು. ಅವರಿಗೆ ಅವರ ಜೀವವನ್ನು ಉಳಿಸಬೇಕು ಅಂತ ರೈತ ನಾಯಕ ದಲ್ಲೇವಾಲರ ಜೀವವನ್ನು ಉಳಿಸಬೇಕು ಅಂತ ಅನ್ನುವ ಕಾರಣಕ್ಕಾಗಿ ಉಳಿಸಿ ನೀವು ಸಾಗರಕ್ಕೆ ಬನ್ನಿ ಎನ್ನುವ ಒಂದು ವಿಶೇಷವಾದಂಥ ಒತ್ತಾಯವನ್ನು ನಾವು ನಮ್ಮ ಸಂಘಟನೆ ಪರವಾಗಿ ಮಾಡಿದ್ವಿ. ಹಾಗಾಗಿ ನೀವು ಅವರ ಜೀವ ಉಳಿಸಿ ಬರದೇ ಬಂದರೆ ನಾವು ನಿಮ್ಮ ವಿರುದ್ಧ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೀವಿ ಅಂತ ನಾವು ಕರೆ ಕೊಟ್ಟಿದ್ವಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಎಲ್ಲ ಸಂಘಟಕರು ಕೂಡ ಒಂದು ಸಂಘಟನಾತ್ಮಕವಾಗಿ ಒಂದು ಅದನ್ನು ರೂಪರೇಷೆಯನ್ನು ಮಾಡಿಕೊಂಡಿದ್ವಿ. ಬೇರೆ ಬೇರೆ ಊರುಗಳಿಂದ ನಮ್ಮ ಸಂಘಟನೆಯವರೆಲ್ಲ ಆಗಮಿಸ್ತಾ ಇದ್ದರು. ಆದರೆ ಇವತ್ತಿನ ಬೆಳಗಿನ ಜಾವ ಸಿರುವಂತೆ ಬಳಿ ನಾವೇನಿದ್ವಿ ನಮ್ಮನ್ನು ಬಂಧಿಸಿ ಕರ್ಕೊಂಡು ಹೋಗಿ ಪೊಲೀಸರು ಅವರು ನಮ್ಮ ಬೇರೆ ಬೇರೆ ಠಾಣೆಯಲ್ಲಿ ನಮ್ಮನ್ನೆಲ್ಲ ಆನಂದಪುರ ಠಾಣೆಯಲ್ಲಿ ನಮ್ಮ ಹಿರಿಯರಾದ ಓಟೂರು ಶಿವಣ್ಣ ಮತ್ತು ಇವರನ್ನೆಲ್ಲ ನಗರ ಠಾಣೆಯಲ್ಲಿ ಹೀಗೆಲ್ಲ ಇಟ್ಟಿದ್ರು. ಅವರು ಕೊಟ್ಟಿರುವ ಕಾರಣ ಏನಪ್ಪ ಅಂದರೆ ನಾವು ಮಾಡುತ್ತಿರುವ ಈ ಪ್ರತಿಭಟನೆಯಿಂದ ಇದಕ್ಕೆ ಬಂದಂಥ ಸಮಾವೇಶಗಳಿಂದ ಕೆಲವರು ನಮ್ಮ ಮೇಲೆ ಹಲ್ಲೆ ಮಾಡುವ ಅಪಾಯ ಇರೋದ್ರಿಂದ ನಮಗೆ ರಕ್ಷಣೆ ಕೊಡಲಿಕ್ಕಾಗಿ ನಿಮ್ಮನ್ನು ಬಂಧಿಸಿದ್ದೀವಿ ಅಂತ ಹೇಳಿದರು. ಆದರೆ ನಮ್ಮ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲದಿಲ್ಲ, ಮುಂದುವರಿಯುತ್ತೆ. ಕೇಂದ್ರ ಸರ್ಕಾರ ಎಂಎಸ್ಪಿ ಮತ್ತು ಸೋಮನಾಥ್ ವರದಿಯನ್ನು ಜಾರಿ ತರಬೇಕು. ಅದಕ್ಕೂ ಮುಖ್ಯವಾಗಿ ಮೊದಲು ಅವರು ನಮ್ಮ ರೈತ ನಾಯಕ ಅಂತ ದಲ್ಲೇವಾಲ ಅವರ ಜೀವವನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೇವೆ. ರಮೇಶ್ ಆಯಿತು. ಈಗ 55 ದಿವಸ ಆಯಿತು ಈಗ ನಮ್ಮ ರೈತ ನಾಯಕ ದಲ್ಲೇವಾಲ ಅವರು ಆಮರಣ ಅಂತ ಉಪವಾಸ ಮಾಡ್ತಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆನ ಜಾರಿ ಮಾಡಬೇಕು ಕೇಂದ್ರ ಸರ್ಕಾರ, ಸ್ವಾಮಿನಾಥನ್ ವರದಿನ ಜಾರಿ ಮಾಡಬೇಕು ಅನ್ನೋದೇ ಮಹಾ ದೊಡ್ಡ ಬೇಡಿಕೆ ಇಟ್ಕೊಂಡು. ಆದರೆ ಕೃಷಿ ಸಚಿವರು ಮತ್ತು ರೈತ ಹಿತರಕ್ಷಣಾ ಸಚಿವರು ಅಂತೇಳಿ ಏನು ಬೋರ್ಡ್ ಹಾಕ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ, ಕೇಂದ್ರ ಸಚಿವರು ಇವತ್ತು ಬಂದವರು ಅಡಿಕೆ ಸಮ್ಮೇಳನಕ್ಕೆ ಬಂದಿದ್ದಾರೆ. ಅವರಿಗೆ ನಾವು ಇವತ್ತು ಕಪ್ಪು ಬಾವುಟ ಪ್ರದರ್ಶನದಿಂದ ಯಾಕೆ ಸ್ವಾಗತ ಮಾಡಿದ್ವಿ ಅಂತಂದರೆ ನಮ್ಮ ದಲ್ಲೇವಾಲ ಅವ್ರನ್ನ ಜೀವ ಉಳಿಸಿ 55 ದಿವಸ ಆಯಿತು. ಪಾಪ ಅವರನ್ನು ಏನು ಈ ಕೇಂದ್ರ ಸರ್ಕಾರ ಆಗಲಿ ಸಚಿವರಾಗಲಿ ಕ್ಯಾರೆ ಅಂದಿಲ್ಲ ಇವರಿಗೂ. ಆದ್ದರಿಂದ ಅವರು ಅದನ್ನು ಜಾರಿ ಮಾಡ್ಕೊಂಡು ಬರಬೇಕು, ಅವರು ಜೀವ ಉಳಿಸ್ಕೊಂಡು ಬರಬೇಕು. ಅಲ್ಲಿವರೆಗೂ ನಿಮಗೆ ಕಪ್ಪು ಬಾವುಟನೇ ಪ್ರದರ್ಶನ ಮಾಡ್ತೀವಿ ಅಂಥೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆ ಕರೆ ಕೊಟ್ಟಿದೆ. ಆ ಪ್ರಕಾರ ನಾವೆಲ್ಲ ಇವತ್ತು ಪ್ರತಿಭಟನೆ ಮಾಡೋಕ್ಕೆಲ್ಲ ತಯಾರು ಮಾಡ್ಕೊಂಡಿದ್ವಿ. ಆದರೆ ಪೊಲೀಸರು ನಾವು ಇರೋ ಜಾಗವನ್ನು ಹುಡುಕೊಂಡು ಬಂದು ನಮ್ಮನ್ನೆಲ್ಲ ಮೊದಲೇ ಅಡ್ವಾನ್ಸ್ ಆಗಿ ಅರೆಸ್ಟ್ ಮಾಡಿದರು. ಮುಂದಿನ ದಿನದಲ್ಲಿ ಚಾರ್ವಾಕ ರಾಘವೇಂದ್ರ ಮತ್ತು ನಿಮ್ಮ ನೇತೃತ್ವದಲ್ಲಿ ಯಾವ ಥರದ ಹೋರಾಟ ಮಾಡ್ತೀವಿ? ನೇತೃತ್ವ ಏನಿಲ್ಲ, ಕರ್ನಾಟಕ ಚರ್ಚೆ ಮಾಡಿ ಮಾಡ್ತೀವಿ. ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಇದೆ, ಅದಕ್ಕೆ ಸಂಯುಕ್ತ ಹೋರಾಟ ವೇದಿಕೆ ಇದೆ, ಎಲ್ಲರೂ ಸೇರ್ ಮಾಡ್ತೀವಿ. ನಾವು ಒಬ್ಬರಿಬ್ಬರು ಮಾಡೋಕ್ಕಾಗಲ್ಲ. ಅದು ಮಾತಾಡಿ ಸ್ನೇಹಿತರೆ, 2013ರಲ್ಲಿ ಇದೇ ಕೇಂದ್ರ ಸರ್ಕಾರ ಅಂದರೆ ಅಧಿಕಾರಕ್ಕೆ ಬರುವ ಮೊದಲೇ ಇದೇ ಮೋದಿ ಆ್ಯಂಡ್ ಟೀಮ್ MSP ಜಾರಿ ಮಾಡ್ತೀವಿ ಅಂಥೇಳಿ ಅಧಿಕಾರಕ್ಕೆ ಬಂದವರು ಇವರು. MSP ಅಂದರೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ. ಅಧಿಕಾರಕ್ಕೆ ಬರ್ತಿದ್ದಂಗೆ ಮರ್ತೋದ್ರು. ಇವತ್ತು ಹೊತ್ತಾಗಿ ಮೋದಿ 3.0 ಅಧಿಕಾರಕ್ಕೆ ಬಂದಿದೆ. ಇವತ್ತು ಇನ್ನೂ ಅವರು ಜಾರಿ ಮಾಡೋದಲ್ಲ, ಆ ಒಂದು ಬೇಡಿಕೆಗಾಗಿ ಒತ್ತಾಯಕ್ಕಾಗಿ ಸುಮಾರು 750 ಜನ ಸತ್ತೋದ್ರು ರೈತರು. ಈಗ ರೈತ ನಾಯಕ ದಲ್ಲೇವಾಲ ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಅವರ ಹೋರಾಟ ಅವರ ಅಮರಣ ಅಂತ ಜೀವ ಇರಲಿವರೆಗೂ ಹೋರಾಟ ಮಾಡ್ತಾರೆ. ಅದೇ ರೀತಿ ಅವರೊಂದಿಗೆ
ಅನೇಕ ರೈತರು ಈ ದೇಶದ ರೈತರಿಗಾಗಿ ಆತ್ಮಾರ್ಪಣೆ ಮಾಡ್ಕೊಳ್ಳಿಕ್ಕೆ ರೆಡಿಯಾಗಿದ್ದಾರೆ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಇನ್ನು ಮುಂದೆ ಇವತ್ತು ಶಿವರಾಜ್ ಸಿಂಗ್ ಚೌಹಾಣ್ಗೆ ನಾವು ಏನು ಪ್ರತಿಭಟನೆ ಮಾಡಿದೀವೋ ಇದೇ ರೀತಿ ದೇಶಾದ್ಯಂತ ಕೇಂದ್ರದ ಎಲ್ಲ ಸಚಿವರಿಗೂ ಎಲ್ಲ ಕಾರ್ಯಕ್ರಮಗಳು ಕಪ್ಪು ಬಾವುಟದ ಒಂದು ಪ್ರದರ್ಶನವನ್ನು ಮಾಡ್ತೀವಿ ಅಂತ ಹೇಳಿ ಈ ಮಟ್ಟದಲ್ಲಿ ಘಂಟಾಘೋಷವಾಗಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ, ಸಂಯುಕ್ತ ಹೋರಾಟ ಕರ್ನಾಟಕ, ಸಂಯುಕ್ತ ಕಿಸಾನ್ ಮೋರ್ಚಾ ಇಂಡಿಯಾ ಎಲ್ಲ ಸೇರಿ ಮಾಡ್ತೀವಿ ಅನ್ನೋ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಶಿವಣ್ಣ ಅವರೇ ಈಗ ಮಾತಾಡು. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಈ ದಿವಸ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಆಗಬೇಕು, ಪ್ರೊಫೆಸರ್ MS ಸ್ವಾಮಿನಾಥನ್ ವರದಿಯನ್ನು ಕೂಡಲೇ ಜಾರಿಗೊಳಿಸಬೇಕು ಅಂಥೇಳಿ ಬೇಡಿಕೆಯನ್ನಿಟ್ಟು ನಾವು ಈ ದಿವಸ ಬಂದಂಥ ಅಡಿಕೆ ಬೆಳೆಗಾರರ ಸಮಾವೇಶಕ್ಕೆ ಬಂದಂಥ ಕೇಂದ್ರ ಕೃಷಿ ಮಂತ್ರಿ ವಿರುದ್ಧ ಕಪ್ಪು ಬಾವುಟದ ಪ್ರದರ್ಶನಕ್ಕೆ ತಯಾರಾಗಿದ್ವಿ. ಆದರೆ ಇಲ್ಲಿನ ಪೊಲೀಸ್ನವರು ನಮ್ಮನ್ನು ಬಂಧಿಸಿ ಈಗ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಚರ್ಚೆ ಮಾಡಿ ಯಾವ ರೀತಿಯ ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನಿಸಿ ಕಾರ್ಯಗತವನ್ನು ಗೊಳಿಸ್ತೇವೆ. ಮುಂದಿನ ದಿನಗಳಲ್ಲಿ ನಾವು ಜೈಲಿಗೆ ಹೋಗೋರು ಸಿದ್ಧ. ನಮಸ್ಕಾರ ಬಂಧುಗಳೇ, ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ. ಏನು ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ, ಅಡಿಕೆ ಬೆಳೆಗಾರರ ಸಮಾವೇಶದ ಈ ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮಕ್ಕೆ ಸಚಿವರಿಗೆ ಸ್ವಾಗತ ಇತ್ತು. ಆದರೆ ಕೇಂದ್ರ ಸರ್ಕಾರ ನಡ್ಕೊಳ್ತಿರೋ ರೀತಿ, ರೈತರುಗಳು ಇಲ್ಲಿ ಸಾಯ್ತಾ ಇರೋದು, ಮತ್ತು ದಲ್ಲೇವಾಲ ಅವರು ಕುಂತು 50 ದಿವಸ ಆದರೂ ಕೂಡ ಅವ್ರನ್ನ ಏನೇ ಅಂತ ಹೇಳಿ ಕೇಳ್ತಾ ಇಲ್ಲ. ಮತ್ತು ಇದುವರೆಗೂ ರೈತರಿಗೆ ಯಾವುದೇ ಇಲ್ಲಿ ಒಂದು ಅನುಕೂಲಕರ ಮಾಡ್ಕೊಳ್ತಾ ಇಲ್ಲ. ಅದಕ್ಕೆ ರೈತರದ್ದು ನಮ್ಮ ಹೋರಾಟ ಯಾವತ್ತೂ ನಿಲ್ಲಲ್ಲ. ಇದೇ ಥರ ರೈತರ ಹೋರಾಟ ಮುಂದುವರಿಯುತ್ತೆ. ಹಾಗೆ ಇವತ್ತು ಒಂದು ಭಯ ಹುಟ್ಟಿಸಿದ್ದೀವಿ. ಇವತ್ತು ನಮ್ಮ ಸಂಘಟನೆ ಸಂಯುಕ್ತ ಕರ್ನಾಟಕ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒಂದು ಭಯ ಹುಟ್ಟಿಸಿದ್ದೀವಿ. ಇವತ್ತು ನಮ್ಮನ್ನು ಇಲ್ಲಿ ಸ್ಥಳೀಯ ಪೊಲೀಸ್ನವರು ಹೆಚ್ಚು ಕಮ್ಮಿ ಬೆಳಗ್ಗೆ 4:15 ಕೂಡ ಕಾರ್ಯಾಚರಣೆ ನಡೆಸಿ ನಮ್ಮನ್ನೆಲ್ಲರನ್ನು ಕೂಡ ಬಂಧಿಸಿ ಇವತ್ತು ಈ ಕಾರ್ಯಕ್ರಮದಿಂದ ದೂರ ಇಟ್ಟು ನಮ್ಮನ್ನು ಅವರಿಗೆ ಒಂದು ಭಯ ಅನ್ನೋದು ಹುಟ್ಟಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ನಾವು ಇದೇ ಥರದ ಹೋರಾಟ ಮಾಡಿ ಸರ್ಕಾರಕ್ಕೆ ನಾವು ಏನು ರೈತರು ಏನು, ಮತ್ತು ರೈತರ ಸಂಘಟನೆ ಒಂದೇ ಅಲ್ಲ, ರೈತರ ಅಭಿಮಾನಿ ಸಂಘ ಅಂತಲೂ ಕಟ್ಕೋಬೇಕು. ಯಾಕಂದರೆ ರೈತರು ರೈತರಿಂದನೇ ಇವತ್ತು ಸರ್ಕಾರಕ್ಕೆ ಆದಾಯ ಬರೋದಾಗಲಿ, ಮತ್ತು ರೈತರು ಎಷ್ಟು ಮುಖ್ಯ ಅನ್ನೋದು ಕೂಡ ಎಲ್ಲರೂ ಕೂಡ ತಿಳ್ಕೊಬೇಕು. ಈ ಥರ ಹೋರಾಟಗಳಿಗೆ ಎಲ್ಲರೂ ಕೂಡ ಭಾಗಿಯಾಗಿ ಕೈ ಜೋಡಿಸ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ರೈತರ ಹೋರಾಟಕ್ಕೆ